ಎರಡು ಕಡೆನೂ ಗೇಟ್ ಲಾಕ್. ಇದು ನನ್ನ ಈ ಮಂತಿನ ಎಕ್ಸ್ಪೆನ್ಸ್ ಶೀಟ್. ಗುರ್ತಿಟ್ಕೊಂಡ್ರೆ ನನಗೂ ನೆಕ್ಸ್ಟ್ ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣ. ಕೆಲವರಿಗೆ ಇದನ್ನು ಇಷ್ಟೊಂದು ಖರ್ಚು ಮಾಡ್ತಾಳೆ ಅಂತಲೂ ಅನ್ಬೋದು, ಕೆಲವರಿಗೆ ಫೈನ್ ಓಕೆ ಅಂತಲೂ ಅನ್ನಿಸ್ಬೋದು. ಬಟ್ ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು. ಯೂಶ್ವಲಿ ನನಗೆ 10 ಗಂಟೆ 10:15 ಪಿಕಪ್ ಇರುತ್ತೆ, ಬಟ್ ಇವತ್ತು 9:00ವರೆಗೇ ಪಿಕಪ್ ಇಟ್ಬಿಟ್ಟಿದ್ರು. ಬಿಕಾಸ್ 11 ಜನ ಇದ್ದರು ನಮ್ಮ ಕ್ಯಾಬಲ್ಲಿ. ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನು ತುಂಬ ಬೇಗ ಮಾಡ್ಕೋತಾ ಇದ್ದೆ. ನನಗೆ ವಾರದಲ್ಲಿ 3 ದಿನ ಆಫೀಸ್ ಇರುತ್ತೆ. ಆ್ಯಂಡ್ 3 ದಿನವೂ ನಾನು ಮಧ್ಯಾಹ್ನ ಮತ್ತು ಸಂಜೆ 2 ಹೊತ್ತೂ ಊಟ ನಾನು ಮನೆಯಿಂದನೇ ತೊಗೊಂಡು ಹೋಗ್ತೀನಿ. ಬಿಕಾಸ್ ಅಲ್ಲಿ ಸೋಡಾನೋ ಅಜಿನೋಮೋಟೋನೋ ಏನೋ ಹಾಕಿರ್ತಾರೆ, ನನಗೆ ಅದು ಸೆಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಮನೆಯಿಂದನೇ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗ್ಲೂ. ನನಗೆ ಅದೆಷ್ಟೇ ಲೇಟ್ ಆಗಿದ್ರು, ಎಷ್ಟೇ ಗಡಿಬಿಡಿ ಇದ್ರೂ ನಾನು ಸಾಂಗ್ ಹಾಡಿಕೊಂಡು ಅಥವಾ ಹೀಗೆ ಡ್ಯಾನ್ಸ್ ಮಾಡ್ಕೊಂಡು ರೆಡಿಯಾಗಿರೋ ನನಗೆ ಅಭ್ಯಾಸ. ನಾನು ನಾರ್ಮಲಾಗಿ ರೆಡಿ ಆಗೋದು ತುಂಬ ರೇರ್ ಕೇಸು. ಸೊ ಪಟ ಅಂತ ರೆಡಿಯಾಗಿ ನಾನು ಆಫೀಸಿಗೆ ಬಂದೆ. ನಂದು ಶಿಫ್ಟ್ ಟೈಮಿಂಗ್ಸ್ ರೊಟೇಷ್ನಲ್ ಶಿಫ್ಟ್ ಎಲ್ಲ ಏನೂ ಇಲ್ಲ. ನಂದು ನಾರ್ಮಲ್ ಶಿಫ್ಟ್ 11:30 8:00. ಬಟ್ ನಾನು ಮನೆಯಿಂದ ಆಫೀಸು 24 ಕಿಲೋಮೀಟ್ರ್ ಇರೋದ್ರಿಂದ ನಾನು ಊರಿಗೆ ಮುಂಚೆ ಹೊರಡಬೇಕಾಗತ್ತೆ. ಆ್ಯಂಡ್ ಮನೆಗೆ ರೀಚ್ ಆಗೋದು ಕೂಡ ತುಂಬ ಲೇಟ್ ಆಗುತ್ತೆ. ನಾನು ಏನಕ್ಕೆ ಮಧ್ಯಾಹ್ನ ಮತ್ತು ನೈಟ್ಗೆ ಊಟ ತೊಗೊಂಡು ಬರ್ತೀನಿ ಅನ್ನೋದೇ ಆದರೆ, ಆಫೀಸಲ್ಲಿ ಮೊದಲೇ ಹೇಳ್ದಂಗೆ ಸೋಡಾ ಅಜಿನೋಮೋಟೋ ಹಾಕ್ತಾರೆ. ಆ್ಯಂಡ್ ನನಗೆ ಅದು ಆಗಬರಲ್ಲ, ಡೈಜೆಷನ್ ಇಶ್ಯೂ ಆಗುತ್ತೆ. ನಾನು 6 ಗಂಟೆಗೆ ಊಟ ಮಾಡೋದ್ರಿಂದ ನಾನು ಸಂಜೆ ತಿನ್ನಲೇಬೇಕಾಗತ್ತೆ ಆಫೀಸಲ್ಲೇ. ಸೊ ಹಾಗಾಗಿ ಮನೆಯಿಂದ ಊಟ ತರೋದು. ಇದು ಟೆಂಪಲ್ ವಾಕ್ ಮಾಡೋಣ ಅಂದ್ಕೊಂಡ್ರೆ ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಗಾಳಿ ಕೆಟ್ಟ ಗಾಳಿ. ಬಂದು ಕುತ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಹೋದಂಗೆ ಕುತ್ಕೊಂಡು ಸ್ವಲ್ಪ ಮೊಬೈಲ್ ನೋಡಿ ವಾಪಸ್ ಹೋಗ್ಬೇಕು. ನೋಡಿ ಸಿಕ್ಕಿ ಇನ್ನೊಂದು ಅರ್ಧ ಗಂಟೆ ಕುತ್ಕೊಂಡು ಹೋಗ್ತೀವಿ, ಇಲ್ಲ ಒಂದು 1/4 ಗಂಟೆ ಕುತ್ಕೊಂಡು ಹೋಗ್ತೀವಿ. ಈಗ ಆಫೀಸನ್ನು ಬಂದೆ. 10:15 ಆಗಿದೆ. ನಾನು ಮರೆತು ಹೋಗ್ಬಿಟ್ಟಿದ್ದೀನಿ ಗೇಟ್ ಲಾಕ್. ಅಂದರೆ ಅಂಕಲ್ ಕಾರ್ ತೊಗೊಂಡು ಹೋಗಿದ್ರು. ಸೊ ನನಗೆ ಆ ಕಾರಿನ ಕಡೆದು ಲಾಕ್ ಕೊಟ್ಟಿರ್ತಾರೆ, ನಾನು ನೈಟ್ ಲೇಟಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು. ಅದನ್ನು ಅವ್ರು ಹೊರಗಡೆ ಹಾಕಿ ಕಾರ್ ತೊಗೊಂಡು ಹೋಗಿದ್ರು. ನಾನು ಹೇಳೋಣ ಅಂತ ಅಂದ್ಕೊಳ್ಳೋಳು ಯಾವುದೋ ಇದ್ರಲ್ಲಿ ಮರೆತು ಬಿಟ್ಟಿದ್ದೀನಿ. ಬಂದು ನೋಡ್ತೀನಿ 2 ಕಡೆನೂ ಗೇಟ್ ಲಾಕ್. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ನಿಂತು ವೆಯ್ಟ್ ಮಾಡಿ ಇವಾಗ ಬಂದು ಈಗ ಜಸ್ಟ್ ಒಳಗಡೆ ಬಂದಿದ್ದಾಯಿತು. ನಾನು ಇನ್ಮೇಲೆ ನೆನ್ಪಿಡ್ಕೊಳ್ಬೇಕು, ನಾನು ಹೇಳಬೇಕು. ಅಕಸ್ಮಾತ್ ಅವ್ರು ಕಾರ್ ತೊಗೊಂಡೋಗಿದ್ರೆ ಕೀ ಹೊರಗಡೆನೇ ಹಾಕಿರಿ, ಒಳಗಡೆ ಹಾಕಬೇಡಿ ಅಂತ ಹೇಳಬೇಕು. ಒಂದು ರಾಶಿ ಪಾತ್ರೆ ಇದೆ, ಅಷ್ಟು ಬಟ್ಟೆ ಮಡ್ಚಿಡ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಮಡ್ಚಿಡ್ಬೇಕು, ಮುಖ ತೊಳಿಬೇಕು. ಈ ಮಂತಿಂದ ಎಷ್ಟು ಲೆಕ್ಕ ಆಗಿದೆ ಅಂತ ಲೆಕ್ಕ ಮಾಡಬೇಕು. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ. ಡ್ರೆಸ್ ಚೇಂಜ್ ಮಾಡಾಯಿತು. ಇವಾಗ ಬಟ್ಟೆ ಮಡಚಿಟ್ಟಾಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು
ಮತ್ತೆ ಸಿಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಪದೇ ತೊಳಿಬೇಕು, ಮುಖ ತೊಳಿಬೇಕು. ಇದು ನನ್ನ ಈ ಮಂತಿನ ಎಕ್ಸ್ಪೆನ್ಸ್ ಶೀಟ್. ಇನ್ನು ಅರ್ಧ ಅಷ್ಟೇ ಮಾಡಿದ್ದೀನಿ, ಇನ್ನು 20ರಿಂದ ಮತ್ತೆ ಕೌಂಟ್ ಮಾಡ್ಕೋಬೇಕು. ನೋಡಬೇಕು ಎಷ್ಟಾಗುತ್ತೆ ಏನು ಕತೆ ಈ ಮಂತು ಅಂತ ಅಂದ್ಬಿಟ್ಟು. ನಾನು ಟ್ರ್ಯಾಕ್ ಮಾಡೋ ರೀತಿ ಹೀಗೇ, ಲೈಕ್ ತಿಂಗಳಿಗೆ ಅಂದರೆ ನಾನು ಡೇಟ್ ವೈಸಲ್ಲಿ ಆ ದಿನ ಎಷ್ಟು ಖರ್ಚು ಮಾಡಿದ್ದೆ ಅಂತ ಅಲ್ಲಿ ಮೆನ್ಷನ್ ಮಾಡಿ, ಅದೇನಾದರೂ ಗ್ರೋಸರಿಗೆ ಆಗಿದ್ರೆ ಅಥವಾ ನಾನೇನಾದರೂ ಶಾಪಿಂಗ್ ಮಾಡಿದರೆ ಅಥವಾ ಟ್ರಿಪ್ಪಿಗೆ ಏನಾದರೂ ಟ್ರಿಪ್ಪಿಂದ ಆ್ಯಕ್ಚುಲಿ ನಾನು ಇದ್ರಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಅದು ನಾನು ಸಪ್ರೇಟ್ ಶೀಟೇ ಮೇಂಟೈನ್ ಮಾಡ್ತೀನಿ. ಇದು ಬರೀ ಟ್ರಿಪ್ ಬಿಟ್ಟು ನಾನು ಏನು ಖರ್ಚು ಮಾಡ್ತೀನಿ ಅದರದ್ದು ಮಾತ್ರ ನಾನು ಇದರಲ್ಲಿ ನೋಟ್ ಮಾಡ್ಕೋತೀನಿ. ಸೊ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಕೆಳಗೆ ಅದ್ರದ್ದು ಸ್ಟಿಕ್ಕರ್ ಹಾಕ್ತೀನಿ. ಇವಾಗ ಗ್ರೋಸರಿ ಏನಾದರೂ ಮಾಡಿದರೆ, ಫಾರ್ ಎಕ್ಸಾಂಪಲ್ ಗ್ರೋಸರಿ ಏನಾದರೂ ಮಾಡಿದರೆ ಈ ಥರ ಗ್ರೋಸರಿದು ಶಾಪಿಂಗ್ದು 2 ಸೇರಿ ಇಷ್ಟಾಗಿದೆ ಅಂತ ಲೆಕ್ಕ. ಈ ಥರ ಸ್ಟಿಕ್ಕರ್ ಹಾಕ್ಬಿಟ್ಟು ಅದ್ರ ಮೇಲೆ ಗುರ್ತಿಟ್ಕೊಂಡ್ರೆ ನನಗೂ ನೆಕ್ಸ್ಟ್ ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ, ಲೆಕ್ಕ ಸಿಗುತ್ತೆ ನನಗೊಂದು ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ. ಆ್ಯಂಡ್ ಗ್ರೋಸರೀಸ್ಗೆ ಎಷ್ಟು ಖರ್ಚಾಗಿದೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಈ ಥರ ಮೆನ್ಷನ್ ಮಾಡ್ಕೊತೀನಿ. ಸೊ ಇದೊಂಥರ ನನಗೆ ಯೂಸ್ಫುಲ್ ಆಗ್ತದೆ ಈ ಮೆಥಡ್. ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ಟ್ಯಾಬ್ ತೊಗೊಂಡಾಗಿಂದನೂ ನನಗೆ ಬೆಸ್ಟ್ ಯೂಸ್ಫುಲ್ ಆಗ್ತಾ ಇರೋದಂದರೆ ಈ ಎಕ್ಸ್ಪೆನ್ಸು, ಟ್ರಾವೆಲ್ದು ನಾನು ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಳೋದು. ಆ್ಯಂಡ್ ನಂದೊಂದು ಇದ್ರದ್ದು ಮೆನ್ಯೂ ಇದೆ, ನಾನು ಏನೇನು ಮಾಡಬಹುದು, ಕುಕ್, ನಾನು ಯಾವ ಥರ ಅಡುಗೆಗಳು ಮಾಡ್ಬೋದು ಅಂತ ಅದ್ರದ್ದೊಂದು ಮೆನ್ಯೂ ಲಿಸ್ಟ್ ಇದೆ. ಒಂಥರ ನನಗೆ ಯೂಸ್ ಆಗ್ತಿದೆ ಈ ಟ್ಯಾಬ್ ಅಂತ ಹೇಳ್ಬೋದು. ಸೊ ಪಟ್ಪಟ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡ್ಕೋತೀನಿ, ಏನು ಮಿಕ್ಕಿದ್ದು ಎಷ್ಟು ಅಂತ ಮಾಡಿಕೊಂಡು ಲೆಕ್ಕ ಹಾಕ್ಕೋಬೇಕು ಈ ಮಂತಿಂದ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಾನು ಸ್ನೇಲ್ ಮ್ಯೂಸಿನ್ ಹಾಕಿದೆ, ಅದು ಒಣಗುತ್ತೆ. ಸೊ ದ್ಯಾಟ್ ನಾನು ಬೆಂಜಾಲ್ ಪೆರಾಕ್ಸೈಡ್ ನನ್ನದು ಆ್ಯಕ್ಟಿವ್ ಪಿಂಪಲ್ ಇದೆ ಇಲ್ಲೊಂದು, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಪಟ್ಪಟ್ ಅಂತ ನಾನು ಲೆಕ್ಕ ಮಾಡಿ ಮತ್ತೆ ಸಿಗ್ತೀನಿ. ಯಾವತ್ತು ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಈಗ ಓವರ್ ಆಲ್ ಎಷ್ಟು ಖರ್ಚಾಯಿತು ಅಂತ ಅಂದ್ಬಿಟ್ಟು ಲೆಕ್ಕ ಹಾಕಬೇಕು. ನೈಸ್. ನಾನು ಅಂದ್ಕೊಂಡಿದ್ದೆ, ಬಿಕಾಸ್ ಈ ವರ್ಷದ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು. ಏನಕ್ಕೆ ಇಷ್ಟು ಖರ್ಚಾಗ್ತದೆ ಅಂತ ನನಗೂ ತಲೆ ಬಿಸಿ ಬರ್ತಿತ್ತು. ಬಟ್ ಅದರಲ್ಲಿ ಟ್ರಿಪ್ಪಿಂದು ನಾನು ಆ್ಯಡ್ ಮಾಡ್ಕೊಂಡು ಲೆಕ್ಕ ಹಾಕ್ತಿದ್ದೆ. ಇವಾಗ ಟ್ರಿಪ್ಪಿಂದ ಆ್ಯಡ್ ಮಾಡಿದ್ರೂ ಪರವಾಗಿಲ್ಲ, ಕಮ್ಮಿ ಬರ್ತಾಯಿದೆ. ಬಟ್ ಪರವಾಗಿಲ್ಲ, ಗುಡ್ ಟಾರ್ಗೆಟ್ ಮಾಡ್ತಾಯಿದ್ದೀನಿ, ರೆಡ್ಯೂಸ್ ಮಾಡ್ತಾಯಿದ್ದೀನಿ ಖರ್ಚಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಟೋಟಲ್ ಲೆಕ್ಕದಲ್ಲಿ 9,000 ಅಂತ ಅನ್ಬೋದು ತಿಂಗಳು. ಅಂದರೆ ಎಲ್ಲ ಖರ್ಚು, ನಾನು ಸುತ್ತಾಡೋದು, ನಾನು ಶಾಪಿಂಗ್ ಮಾಡೋದು, ನಾನು ಗ್ರೋಸರಿ, ಹಾಳು ಮೂಳು ಏನಿದೆ ಎಲ್ಲದ್ರದ್ದು ಸೇರಿ 9,000 ಆಗಿದೆ. ಟ್ರಿಪ್ ಬಿಟ್ಟು, ಇದು ಟ್ರಿಪ್ಪಿನ ಸಪ್ರೇಟು, ಟ್ರಿಪ್ಪಿಂದ ಇನ್ಕ್ಲೂಡ್ ಇಲ್ಲ ಅದರಲ್ಲಿ, ಟ್ರಿಪ್ ಬಿಟ್ಟು. ಓಕೆ, ನಾಟ್ ಬ್ಯಾಡ್ ಅಂತ ನನಗೆ ಅನಿಸುತ್ತೆ. ಗುಡ್. ಕೆಲವರಿಗೆ ಇದನ್ನು ಇಷ್ಟೊಂದು ಖರ್ಚು ಮಾಡ್ತಾಳೆ ಅಂತಲೂ ಅನ್ಬೋದು, ಕೆಲವರಿಗೆ ಫೈನ್ ಓಕೆ ಅಂತಲೂ ಅನ್ನಿಸ್ಬೋದು. ಬಟ್ ಆ್ಯಂಡ್ ನಾನು ಸ್ವಲ್ಪ ಇವಾಗ ಕ್ಯಾಬ್ ಪ್ರಿಫರ್ ಮಾಡೋದು ಜಾಸ್ತಿ ಬಸ್ಗಳಿಗಿಂತ. ಎಲ್ಲ ಕಡೆನೂ ಆಟೋ ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಾಂದರೆ ಮೆಟ್ರೋ ಈಸಿ ಇದ್ದರೆ ಮೆಟ್ರೋ ಹೋಗ್ತೀನಿ, ಅಂದರೆ ಕಂಪ್ಯಾರಿಟಿವ್ಲಿ ನೋಡ್ತೀನಿ. ನಾನು 2ರಿಂದ ಆಟೋನೇ ಕಮ್ಮಿ ಇತ್ತು ಅಂತಲೇ ಆಟೋದಲ್ಲೇ ಹೊಟ್ಟೋಗ್ತೀನಿ. ಸೊ ದ್ಯಾಟ್ ಅಲ್ಲೂ ಹೋಗುತ್ತೆ ನನ್ನ ಎಕ್ಸ್ಪೆನ್ಸ್. ಆ್ಯಂಡ್ ತುಂಬ ಶಾಪಿಂಗ್ ಮಾಡೋದು ಜಾಸ್ತಿ ನಾನು. ಸ್ವಲ್ಪ ಡೆಕೋರೇಟಿವ್ ಐಟಮ್ಸು ಕಂಡಿದ್ದು ಕ್ಯೂಟ್ ಅನ್ಸೋದು ಎತ್ಕೊಳ್ಳೋದು ಜಾಸ್ತಿ. ಸೊ ದಟ್ಸ್ ಓಕೆ, ಫೈನ್. ನನ್ನ ಪ್ರಕಾರದಲ್ಲಿ ನಾನು ರೆಡ್ಯೂಸ್ ಮಾಡ್ತಾಯಿದ್ದೀನಿ. ಗುಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.